ನೋಡಿ ನಮ್ಮನೆ ಸ್ಟೈಲ್ ಮಟನ್ ಸಾಂಬಾರು ಹೇಗೆ ಮಾಡೋದಂತ ನಿಮಗೂ ಹೇಳ್ಕೊಡ್ತೀನಿ, ನೀವು ಮಾಡಿ. ನೋಡಿದ್ರೇ ತಿನ್ನಬೇಕು ಅನ್ಸುತ್ತಲ್ಲ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಸಂಗೀತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೈಟ್ ರೈಸ್ ಜೊತೆಗೆ ಬಿಸಿ ಬಿಸಿ ಮಟನ್ ಸಾಂಬಾರು ಊಟ ತುಂಬಾ ಚೆನ್ನಾಗಿರುತ್ತಲ್ವ. ಬನ್ನಿ ಈಗ ನಮ್ಮನೆ ಮಟನ್ ಸಾರು ಹೇಗೆ ಮಾಡೋದಂತೇಳಿ ನೋಡೋಣ. ಬನ್ನಿ ಫಸ್ಟ್ಗೆ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಡೋಣ. ಚೆನ್ನಾಗಿ ತೊಳೆದಿರೋಂಥ ಮಟನ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಒಂದು ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಗೆಯೇ ಫ್ರೈ ಮಾಡಿ, ಒಂದು ಹಸಿಮೆಣ್ಸಿಕಾಯಿ ಹಾಕಿ ಸೂಪ್ ಏನಾದರೂ ಬೇಕು ಅಂತಂದರೆ, ಇಲ್ಲಾಂದರೆ ಬೇಡ. ಹಾಗೆಯೇ ಒಂದು 2 ನಿಮಿಷ ಫ್ರೈ ಮಾಡಿ, ಹಾಗೆಯೇ ನೀರು ಬಿಡುತ್ತೆ ನೋಡಿ. ಸ್ವಲ್ಪ ಫ್ರೈ ಆಗಿದೆ. 1 ಲೋಟ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ, ಅದೇನೇ ನೀರು ಬಿಡುತ್ತೆ. ಮತ್ತು ನಿಮ್ಗೇನಾದ್ರು ಸೂಪ್ ಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಗ್ಲಾಸಲ್ಲಿ 1 ಲೋಟ ನೀರು ಹಾಕಿದ್ದೀನಿ. ಕುಕ್ಕರ್ ಮುಚ್ಚಿಟ್ಟು ಒಂದು 5-6 ವಿಷಲ್ ಆಗಲಿ. ಕೆಲವೊಂದು ಮಟನ್ ಬೇಗನೆ ಬೆಂದ್ಬಿಡುತ್ತೆ, ಕೆಲವೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ನೋಡಿ ಬೆಂದಿದೆ, ತೆಗೆದಿಟ್ಬಿಡ್ತೀನಿ. ಈಗ ಮಸಾಲೆ ಪದಾರ್ಥಗಳೇನೇನು ಬೇಕು: ಕೊತ್ತಂಬರಿ ಬೀಜ, ಕಾಳುಮೆಣಸು, ಜೀರಿಗೆ, ಪಲಾವ್ ಎಲೆ, ಸೋಂಪು, ಏಲಕ್ಕಿ, ಲವಂಗ, ಚಕ್ಕೆ, ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ. ಇಷ್ಟನ್ನು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಉರಿಲೇ ಇಷ್ಟನ್ನು ನಿಧಾನಕ್ಕೆ ಫ್ರೈ ಮಾಡಿ. ಲೈಟಾಗಿ ಬಿಸಿ ಆಗ್ತಿದ್ದಂಗೆ ಹಾಗೆಯೇ ಒಳ್ಳೆ ಸ್ಮೆಲ್ ಬರುತ್ತೆ. ಈ ಥರ ತೆಗೆದ್ಬಿಟ್ಟು ಗಸಗಸೆ ಆ್ಯಡ್ ಮಾಡಿ ಸ್ವಲ್ಪ ಬಿಸಿಲೇ ಅದನ್ನು ಸ್ವಲ್ಪ ಫ್ರೈ ಆಗೋಗುತ್ತೆ ನೋಡಿ. ಮತ್ತೆ ಆ ಬಾಣಲೆಗೆ ಒಂದು 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸಪ್ರೇಟಾಗಿ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ಳಿ. ಈರುಳ್ಳಿ ಫ್ರೈ ಆಗಿದೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಫ್ರೈ ಮಾಡಿಟ್ಕೊಂಡಿದ್ದಂಥ ಮಸಾಲೆ ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತೆಂಗಿನ ತುರಿ, ಸ್ಟವ್ ಆಫ್ ಮಾಡಿದ್ಮೇಲೆ ತೆಂಗಿನ ತುರಿ, ಕಡಲೆ. ಈ ಕಡಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ, ಉಪ್ಪು, ಅರಿಶಿನ ಪುಡಿ ಮತ್ತು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್ ಅಷ್ಟೇ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಒಂದು ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಜಾಸ್ತಿ ಹಾಕಬೇಡಿ, ಯಾಕಂದರೆ ಹುಳಿ ಬಂದುಬಿಡುತ್ತೆ. ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಬಾರ್ದು, ಹಾಗೆಯೇ ಹಸಿ ಟೊಮೊಟೊ ಹಾಕ್ಕೊಂಡು ಒಂದು ಗಟ್ಟಿ ಪೇಸ್ಟ್ ಮಾಡಿಟ್ಕೊಡಿ. ಇಷ್ಟು ಮಸಾಲೆ ಪದಾರ್ಥಗಳು ಈ ಮಟನ್ ಸಾಂಬಾರಿಗೆ ಬೇಕು. ಈಗ ಬನ್ನಿ ಕುಕ್ಕರ್ ತೆಗೆದು ನೋಡೋಣ. ಓಹೋ, ಮಟನ್ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಮಾಡ್ತೀನಿ ನಾನು. ನೋಡಿ, ಮಟನ್ ಸೂಪು ಜೊತೆಯಲ್ಲಿ ಕೊದ ಅಂತ ಕುದೀತಾ ಇದೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸೂಪ್ ತೊಗೊಳ್ಳಿ. ಎಲ್ಲ ಸೂಪು ತೆಗಿಬೇಡಿ, ಯಾಕಂದರೆ ಮಟನ್ ನೀರಿದ್ರೇ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮೆಣಸಿನ್ಕಾಯಿ ಎಲ್ಲ ಹಾಕಿ ಕುದಿಸಿದ್ದೀವಿ. ಖಾರ ಖಾರ, ಬಿಸಿ ಬಿಸಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನಿಮ್ಮ ಮನೇಲಿ ಯಾರಾದರೂ ಸೂಪ್ ಕುಡಿಯೋ ಅಭ್ಯಾಸ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಮಟನ್ನ ಇಷ್ಟನ್ನು ತೆಗೆದುಬಿಟ್ಟು ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ಮಾಡೋದು ಕುಕ್ಕರಲ್ಲೇ ಮಟನ್ ಸಾಂಬಾರು ಮಾಡೋದು. ಆಹಾ, ನೋಡಿ ಸಖತ್ತು ಬಿಸಿ, ಅದಕ್ಕೆ ಹಾಕೋದಕ್ಕೂ ಆಗ್ತಾಯಿಲ್ಲ. ಕಿಚನಲ್ಲಿ ಇರಬೇಕಾದ್ರೆ ಸ್ವಲ್ಪ ಸೇಫಾಗಿರಿ. ಬಿಸಿ ಅದು ಇದು ಅಂತಿರುತ್ತೆ, ಮಕ್ಕಳನ್ನ ಸೇರಿಸ್ಬೇಡಿ ಕಿಚನಿಗೆ. ನೋಡಿ, ಮಟನ್ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಚೆನ್ನಾಗಿದೆ ಅಲ್ಲ. ಈಗ ಸಾಂಬಾರು ಮಾಡೋಣ. ಫಸ್ಟ್ ಕುಕ್ಕರ್ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಸುಮ್ಮನೆ ಚಕ್ಕೆ, ಲವಂಗ 1-2 ಹಾಕಿ, ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದೊಂದು ಹಾಕಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಬರೀ ಮಟನ್ ಮಾತ್ರ ಹಾಕ್ಕೊಳ್ಳಿ, ಆ ಜ್ಯೂಸ್ ಹಾಗೇ ಇರಲಿ. ಮಟನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೋಡಿ, ಹೀಗೆ ಎಲ್ಲ ಮಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿ ಬಿಸಿ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ಈ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಸ್ಮೆಲ್ಲು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಆ ಸ್ಮೆಲ್ ಸ್ವಲ್ಪ ಹೋಗಬೇಕು. ಈ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಹಾಕೋಣ. ನೋಡಿ, ಫ್ಯಾಟ್ ಇದು ಮಟನ್ ಕೊಬ್ಬು ಎಕ್ಸ್ಟ್ರಾ ತೆಗೆದಿಟ್ಟಿದ್ದೀನಿ. ಈಗಲೇ ಹಾಕೋದ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ. ಸಾಂಬಾರು ಮುಚ್ಚಿಡ್ಬೇಕಾದ್ರೆ ಹಾಕೋಣ, ತೆಗೆದಿಟ್ಕೊಳ್ತೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕಿ. ನಾನು ಸ್ವಲ್ಪ ಮಟನಿಗೆಲ್ಲ ಕಲ್ಲುಪ್ಪೇನೆ ಯೂಸ್ ಮಾಡಿದ್ದೆ. ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಅಂತ ಹೇಳ್ತಾರೆ, ನಿಮಗೂ ಅನುಭವ ಆಗಿರ್ಬೋದು. ನೋಡಿ, ಈಗ ಮಟನ್ ಬೇಯಿಸಿದಂಥ ನೀರನ್ನು ಹಾಕ್ಬಿಡ್ತೀನಿ. ಮಸಾಲೆನ ಚೆನ್ನಾಗಿ ರುಬ್ಕೋಬೇಕು, ನೈಸಾಗಿರಬೇಕು. ಈ ಮಸಾಲೆನ ಹಾಕ್ಕೊಳ್ಳಿ. ನೋಡಿ, ಮಸಾಲೆ
ಮಸಾಲೆನ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀವಿ ಅಂತ. ಮತ್ತು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಗಟ್ಟಿ ಬೇಕು ಅನಿಸಿದ್ರೆ ಗಟ್ಟಿಯಾಗಿ ಇಟ್ಕೊಳ್ಳಿ, ಇಲ್ಲ ನೀರು ಥರನೇ ಸಾಂಬಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಇಟ್ಕೊಳ್ಳಿ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅನಿಸುತ್ತೆ ಮನೇಲಿ ಮಾಡಿ ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ, ಆಮೇಲೆ ಹೇಳಿ ಕಮೆಂಟ್ಸ್ ಹೇಗಿದೆ ಅಂತ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಉಪ್ಪು ಖಾರ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಕರೆಕ್ಟಾಗಿದೆ ಅಂದರೆ ಸಾಕು. ಉಪ್ಪನ್ನು ಹಾಕ್ಕೊಂಡು ಈಗ ಮಟನ್ ಫ್ಯಾಟ್ ಇದೆಯಲ್ಲ ತೆಗ್ದಿಟ್ಟಿದ್ವಲ್ಲ ಅದನ್ನ ಹಾಕಿ ಕುಕ್ಕರ್ ಮುಚ್ಚಿಟ್ರೆ ಮಟನ್ ಸಾರಿಗೆ ಏನೇನು ಬೇಕೋ ಎಲ್ಲನೂ ಹಾಕಾಯಿತು. ಈಗ ಕುಕ್ಕರ್ ಮುಚ್ಚಿಟ್ಬಿಡಿ. ಆಲ್ರೆಡಿ ಮಟನ್ ಬೆಂದಿದೆ, 5-6 ವಿಷಲ್ ಇಟ್ಬಿಟ್ಟಿದ್ದೀವಿ. ಏನು ಒಂದು ವಿಷಲ್ ಸಾಂಬಾರು ಕುದಿಬೇಕಲ್ಲ, ಅದಕ್ಕೋಸ್ಕರ ಒಂದೇ ಒಂದು ವಿಷಲ್ ಇಟ್ಟು ತೆಗೆದ್ಬಿಡಿ, ಸಾಂಬಾರು ರೆಡಿ ಆಗುತ್ತೆ. ನೋಡಿ ವಿಷಲ್ ಬಂದಿದೆ. ವಿಷಲೆಲ್ಲ ಹೋದ್ಮೇಲೆ ತೆಗೆದ್ಬಿಡಿ, ಕುಕ್ಕರ್ನ ತೆಗೆದ್ಬಿಟ್ಟು ಕುಕ್ಕರ್ ಮುಚ್ಕೊಂಡು ತೆಗೀರಿ. ಮತ್ತು ಅದರಲ್ಲಿರೋ ಮಟನ್ನು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡಿ ಮಟನ್ ಬೇಕಾದ್ರೆ ಒಂದು ಫ್ರೈ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಎಕ್ಸ್ಟ್ರಾ ಫ್ರೈ ಬೇಕು ಅಂತಂದರೆ ಮಟನ್ ಸಾಂಬಾರು ಮಾಡಿ ಈ ಥರ ಮಟನೆಲ್ಲ ತೆಗೆದ್ಬಿಟ್ಟು ಸಾಂಬಾರು ಆಗಿನೇ ಬಿಸಿ ಮಾಡಿ ಮತ್ತು ಮಟನಲ್ಲಿ ಎಕ್ಸ್ಟ್ರಾ ಫ್ರೈ ಮಾಡ್ಕೊಳ್ಳಿ. ನೋಡಿ ಮಟನ್ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ನೋಡೋದ್ರೇ ತಿನ್ನಬೇಕು ಅಂತ ಅನಿಸಿದೆ. ಪ್ಯಾಟೆಲ್ಲ ಚೆನ್ನಾಗಿ ಬಂದಿದೆ, ಕರ್ಗೋಗಿಲ್ಲ. ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕೊಂತಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸತಿ ಮಾಡಿ ನೋಡಿ. ಈ ಮಟನ್ ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಸಖತ್ತಾಗಿರುತ್ತೆ, ಮಾಡಿ ನೋಡಿ. ನೋಡಿ ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ಮಟನ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಟನ್ ತೆಗೆದಿಟ್ಬಿಟ್ಟು ಮಸಾಲೆ ಆಲ್ರೆಡಿ ನಾವು ರುಬ್ಬಿದ್ವಲ್ಲ ಅದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಸೈಡಿಗೆ, ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಮಾತ್ರನೇ ಬೆಂದಿರೋವಂಥ ಮಟನ್ ಹಾಕಿ ಸ್ವಲ್ಪ ತೆಂಗಿನಕಾಯಿ ಇರುತ್ತಲ್ಲ, ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಡಿ. ಈ ಫ್ರೈ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ಆ ರುಚಿ ಚೆನ್ನಾಗೇ ಇರುತ್ತೆ. ನೋಡಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ಹೋಗಿದೆ. ಈಗ ಬೆಂದಿರೋ ಮಟನ್ನ ಹಾಕಿ ಡ್ರೈ ರೋಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿಕೊಡಿ. ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಫೈನಲ್ ಆಗಿ ಮಟನ್ ಫ್ರೈನು ರೆಡಿ ಆಯಿತು. ಇಷ್ಟು ಫ್ರೈ ಆಗಬೇಕು, ನೀರು ಇರಬಾರ್ದು. ಫುಲ್ಲು ಡ್ರೈ ಫ್ರೈ ಆದ್ರೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸಾಂಬಾರು ಬಿಸಿ ಬಿಸಿ ಮಟನ್ ಸಾರು, ಸೈಡಿಗೆ ಫ್ರೈ ಮತ್ತು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂದರೆ ನಾನು ಹೇಳೋದು ಬಿಡ, ನಿಮಗೇ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ನಾನು ಹಾಕ್ತಾಯಿದ್ದೀನಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ನಮ್ಮನೆ ಅಡುಗೆ ರೆಡಿ ಆಯಿತು, ಊಟ ಮಾಡೋಣ. ಇದುವರೆಗೂ ನನ್ನ ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.